ನಮಸ್ಕಾರ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇಂದು ನಾವು ಕೊಡಗಿನ ಸುಂದರ ಸ್ಥಳವಾದ ಚಿಕ್ಲಿಹೊಳೆ ಅಣೆಕಟ್ಟೆಗೆ ಬಂದಿದ್ದೇವೆ. ಈ ಅಣೆಕಟ್ಟೆ ಕೊಡಗು ಜಿಲ್ಲೆಯಲ್ಲಿ ಮಡಿಕೇರಿ ಮತ್ತು ಕುಶಾಲನಗರದ ನಡುವೆ ನೆಲೆಗೊಂಡಿದೆ ಹಾಗೂ ಇದು ಪಶ್ಚಿಮ ಘಟ್ಟಗಳ ಹಸಿರಿನ ನಡುವೆ ನೆಲೆಗೊಂಡಿರುವಂಥದ್ದು ಹಾಗೂ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸಲು ಮತ್ತು ಶಾಂತಿಯ ಹೊಳಪನ್ನು ಕಂಡುಹಿಡಿಯಲು ಒಂದು ಸುಂದರ ಸ್ಥಳವೆಂತ ಹೇಳಿದರೆ ತಪ್ಪಾಗುವುದಿಲ್ಲ. ಹಾಗೆ ಇದು 1980ರ ದಶಕದ ಆರಂಭದಲ್ಲಿ ಕರ್ನಾಟಕ ಸರ್ಕಾರದ ಮೂಲಕ ಈ ಚಿಕ್ಲಿಹೊಳೆ ಎಂಬ ಅಣೆಕಟ್ಟೆಯನ್ನು ನಿರ್ಮಿಸಲಾಯಿತು. ಇದರ ಮುಖ್ಯ ಉದ್ದೇಶ ಬಂದು ಕೃಷಿಗಾಗಿರುತ್ತೆ. ಅಂದರೆ ಇಲ್ಲಿ ತೋಟಗಳಿಗೆ ನೀರು ಹಾರಿಸಲಿಕ್ಕಾಗಿರ್ಬೋದು ಅಥವಾ ಕಾಫಿ ಮತ್ತು ಮಸಾಲೆ ಬೆಳೆಯನ್ನು ಬೆಳೀತಾ ಇರ್ತಾರೆ. ಅದಕ್ಕೋಸ್ಕರ ನೀರಾವರಿ ಒದಗಿಸಲಿಕ್ಕೋಸ್ಕರ ಈ ಅಣೆಕಟ್ಟೆಯನ್ನು ನಿರ್ಮಿಸಲಾಗಿದೆ. ನೀವಿಲ್ಲಿ ಸುತ್ತಮುತ್ತಲೂ ನೋಡ್ತಾ ಇರ್ಬೋದು, ಹಚ್ಚ ಹಸಿರಿನಿಂದ ಕೂಡಿದೆ ಹಾಗೂ ಒಂದು ಸೈಡ್ ಪೂರ್ತಿ ಅಣೆಕಟ್ಟಿನ ನೀರು ನಿಂತಿರೋದಾಗಿರ್ಬೋದು, ಇನ್ನೊಂದು ಸೈಡ್ ಪೂರ್ತಿ ಹಚ್ಚ ಹಸಿರಿನಿಂದ ಮರ ಗಿಡಗಳನ್ನು ನೋಡ್ತಾ ಇರ್ತೀರ. ಹಾಗೆ ಇಲ್ಲಿ ನಿಮಗೆಲ್ಲರೂ ಶಾಂತವಾಗಿ ಸ್ವಲ್ಪ ಸಮಯ ಕಳಿಬೇಕು ಅಂತ ಇದ್ದರೆ ನೀವು ಚಿಕ್ಲಿಹೊಳೆ ಅಣೆಕಟ್ಟೆಗೆ ಬರ್ಬೋದು. ಹಾಗೆ ಇಲ್ಲಿ ತುಂಬ ಶಾಂತವಾಗಿಯೂ ಇರುತ್ತೆ ಹಾಗೂ ಈ ಜಾಗ ತುಂಬ ಜನರಿಗೆ ಗೊತ್ತಿರೋದಿಲ್ಲ. ಹಾಗೆ ಇಲ್ಲಿಗೆ ತುಂಬ ಜನನೂ ಏನಷ್ಟು ಬರೋದಿಲ್ಲ. ಸೊ ಶಾಂತವಾಗೂ ಇರುತ್ತೆ, ಪ್ರಶಾಂತವಾಗಿ ಸಮಯವನ್ನು ಕಳೆದುಕೊಂಡು ಹೋಗ್ಬೋದು. ವೀಕ್ಷಕರೇ, ನಿಮಗೆ ಈ ಸ್ಥಳ ಇಷ್ಟವಾಗಿದ್ದರೆ, ಭೇಟಿ ನೀಡಬೇಕು ಅಂತ ಅನಿಸಿದರೆ ಈ ಸ್ಥಳವನ್ನು ಭೇಟಿ ನೀಡಲು ಮುಂಗಾರು ಅಥವಾ ಮುಂಗಾರಿನ ನಂತರ ಬಂದು ಈ ಸ್ಥಳವನ್ನು ಭೇಟಿ ಮಾಡ್ಕೊಂಡು ಹೋಗ್ಬೋದು. ತುಂಬ ಸೂಕ್ತವಾದ ಸಮಯ. ಈ ಅಣೆಕಟ್ಟೆ ಒಳಗೆ ನೀವಿಲ್ಲಿ ನೋಡ್ತಿರ್ಬೋದು, ಒಂದು ಸುಂದರವಾದ ದೇವಸ್ಥಾನವಿದೆ. ಅಂದರೆ ಇದು ಬಸವೇಶ್ವರ ದೇವರಿಗೆ ಅರ್ಪಿಸಲಾಗುತ್ತೆ. ಅಂದರೆ ಬಸವೇಶ್ವರ ಅಂತ ಹೇಳಿದರೆ ಶಿವನಿಗೆ ಅರ್ಪಿಸಲಾಗುತ್ತೆ. ಈ ದೇವಾಲಯವು ಇಲ್ಲಿರುವ ಜನರ ಧಾರ್ಮಿಕ ಭಕ್ತಿಗೆ ಮಹತ್ತರವಾಗಿದೆ ಹಾಗೂ ಈ ದೇವಾಲಯವನ್ನು ಕಾಣಲು ಹೋದಾಗ ನೀವು ದೇವರ ಪವಿತ್ರತೆಯನ್ನು ಅನುಭವಿಸಬಹುದು. ಕೊನೆಗೆ ನಾವು ಅಣೆಕಟ್ಟೆ ಹತ್ರ ಬಂದು ತಲುಪಿಬಿಟ್ವಿ. ಈ ಅಣೆಕಟ್ಟೆಯ ವಿಶೇಷವೇನೆಂದರೆ ಅಣೆಕಟ್ಟೆಯ ವಿನ್ಯಾಸವು ಅದರ ಅರ್ಧ ವೃತ್ತಾಕಾರದ ರೂಪದಲ್ಲಿ ಗಮನವನ್ನು ಸೆಳೆಯುತ್ತಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಾಗೂ ಹತ್ತಿರದಿಂದಲೂ ಹಾಗೂ ದೂರದಿಂದಲೂ ತುಂಬ ಸುಂದರವಾಗಿ ಕಾಣಿಸುತ್ತದೆ. ಹಾಗೂ ಈ ಅಣೆಕಟ್ಟೆಯನ್ನು ಮಣ್ಣಿನಿಂದ ಕಟ್ಟಲಾಗಿದೆ. ತುಂಬ ಸುಂದರವಾಗಿದೆ ಅಣೆಕಟ್ಟು. ವೀಕ್ಷಕರೇ, ನೀವಿವಾಗ ತಿಳಿದುಕೊಂಡಿದ್ದೀರಾ ಚಿಕ್ಲಿಹೊಳೆ ಅಣೆಕಟ್ಟಿನ ಬಗ್ಗೆ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.